ಕಾಲವನ್ನು ತಡೆಯೋರು ಯಾರೂ ಇಲ್ಲ ಹಾಡು ಕೇಳಿದ್ರಲ್ಲ, ಆ ಹಾಡು ಪ್ರಾಯಶಃ ಇವರಿಗೆ ಬರೆದಿದ್ದಾರೇನೋ ಅಂತ ಅನಿಸ್ಬಿಟ್ಟಿತ್ತಪ್ಪ ಹಿಂದಕ್ಕೊಂದು ಕಾಲಕ್ಕೆ. ಯಾಕಂದರೆ ಅಷ್ಟು ಒಗ್ಗಟ್ಟಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದವರು ಬಳ್ಳಾರಿನ. ಎರಡು ದೇಹ ಒಂದು ಆತ್ಮ ಅಂತಾರಲ್ಲ, ಆ ಒಂದು ನಿಟ್ಟಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದವರು ಇವರಿಬ್ಬರು. ಈಗ ಇದೇ ರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಚಾಡ ಹೇಳ್ತಾರೆ ಅಂತಂದರೆ, ಅಗರ್ವಾಲ್ರು ಇವತ್ತೇನು ನನ್ನ ಮೇಲೆ ಈ ಅಪವಾದನೆ ಮಾಡ್ತಿದ್ದಾರಲ್ಲ, ಆ ಅಗರ್ವಾಲ್ರಿಗೆ ಹೋಗಿ ಚಾಡಿ ಚುಚ್ಚಿದ್ದು ಬೇರೆ ಯಾರೂ ಅಲ್ಲ, ಒಂದಾನೊಂದು ಕಾಲದಲ್ಲಿ ನನ್ನ ಕುಚ್ಚಿಕೂ ಗೆಳೆಯ ಆಗಿರುವಂತಹ ಜನಾರ್ದನ್ ರೆಡ್ಡಿ. ಸೊ ಹಿಂಗೆ ಮಾತಾಡ್ತಾ ಅಗರ್ವಾಲ್ರವರು ರಾಮುಲು ಅವರಿಗೆ ಕ್ಲಾಸ್ ತಗೊಂಡ್ಬಿಟ್ರಪ್ಪ. ಒಂದು ರೀತಿಯಲ್ಲಿ ಸಂಡೂರು ಬೈ ಎಲೆಕ್ಷನ್ಸ್ನ ಸೋಲಿಗೆ ನೀವೇ ನೇರವಾಗಿ ಹೊಣೆ ಆಗ್ತೀರಿ. ಯಾವ ಕಾರಣದಿಂದ ಆ ಕ್ಯಾಂಡಿಡೇಟ್ ಸೋತಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ. ನೀವು ಹಿಂಗೆಲ್ಲ ಮಾತಾಡ್ತೀರಂದರೆ ಈ ಪಕ್ಷದಾಗ ನಾನು ಇರಂಗೇ ಇಲ್ಲ, ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ರಾಮುಲು ಅವರು ನಿನ್ನೆ ರೆಬಲ್ ಆಗಿಬಿಟ್ಟಿದ್ರು. ಸಮಾಧಾನ ಮಾಡ್ಕೊಳ್ಳಿ ರಾಮುಲು ಅವರೇ, ಕೂಲ್ ಡೌನ್ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಕೂಡಿಸಿದ್ದಾರೆ. ಏನು ಹೆಂಗಿದ್ರು ಜನಾರ್ದನ್ ರೆಡ್ಡಿ ರಾಮುಲು ಇಬ್ಬರು ಬರ್ತಾ ಇದ್ದರೆ ಹಂಗೆ ಎಲ್ಲ ಸೈಡಿಗೆ ದಾರಿ ಬಿಡೋರು. ಅದ್ರ ಜೊತೆಗೆ ನಾನು ರಾಜಕೀಯವಾಗಿ ಬೆಳೆಯುವಂಥದ್ದು ಜನಾರ್ದನ್ ರೆಡ್ಡಿಗೆ ಇಷ್ಟ ಇಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಣದ ರಾಜಕೀಯ ಬಹಳ ಜೋರಾಗಿ ಸಾಗ್ತಾ ಇದೆ. ಬಣದ ರಾಜಕೀಯಗಳ ಮಧ್ಯೆ ಪಾಪ ಕಾರ್ಯಕರ್ತರು ಬಡವರಾಗಿಬಿಟ್ಟಿದ್ದಾರೆ. ಏನು ಕೋರ್ ಕಮಿಟಿ ಮೀಟಿಂಗ್ ಅಂತಂದರೆ, ಆ ರಮೇಶ್ ಜಾರಕಿಹೊಳಿ ನೋಡಿದರೆ ಈ ವಿಜಯೇಂದ್ರ ಅವರಿಗೆ ಬಚ್ಚ ಅಂತ ಕರೀತಾರೆ. ರಮೇಶ್ ಜಾರಕಿಹೊಳಿ ಕರೆದಿದ್ದು ಸೂಪರ್ ಕರೆಕ್ಟ್ ಆಗಿದೆ ಅಂತ ಈ ಯತ್ನಾಳ್ರವ್ರು ಹೇಳ್ತಾರೆ. ಈ BJP-ಯವರು ಆ ವಿರೋಧ ಪಕ್ಷದವ್ರನ್ನ ವಿರೋಧ ಮಾಡ್ರು ಅಂದರೆ ಇವ್ರ ಪಕ್ಷದ ನಾಯಕರನ್ನೇ ವಿರೋಧ ಮಾಡ್ತಿದ್ದಾರೆ. ಇವರಿಬ್ಬರು ಹೆಂಗಾಗ್ಬಿಟ್ಟಿದ್ದಾರೆ ಹೈಕಮಾಂಡ್ ಅವರಿಗೆ ಅಂದರೆ ದೊಡ್ಡ ತಲೆಶೂಲಿ ಆಗಿಬಿಟ್ಟಿದ್ದಾರೆ, ದೊಡ್ಡ ತಲೆಬಿಸಿ ಆಗಿಬಿಟ್ಟಿದೆ ಹೈಕಮಾಂಡಿಗೆ. ಎಂಥವ್ರ ಕೈಯಲ್ಲಿ ತಗೊಂಡೋಗಿ ರಾಜ್ಯ ಕೊಟ್ಟುಬಿಟ್ಟವಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಪಾಪ ಅವರು ಬಂದುಬಿಟ್ಟಿದ್ದಾರೆ. ನೀವು ಯಾವುದೇ ಭಾರತೀಯ ಜನತಾ ಪಾರ್ಟಿ ಲೀಡ್ರನ್ನ ಕೇಳ್ರಿ, ಏನ್ರಿ ನಿಮ್ಮ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರೆ ಏನಂತೆ ವಿಷಯ ಅಂತ ಕೇಳಿದರೆ, ಇದನ್ನೆಲ್ಲ ಬಿಟ್ಬಿಟ್ಟು ಪಾಪ ಆಟಕ್ಕೆ ಇರಲಾರ್ದ ರಾಮುಲುನ್ ಕರ್ಕೊಂಬಂದು ಇಟ್ಬಿಟ್ರು ಮಧ್ಯೆ. ಅಲ್ಲಿ CM ಚೇಂಜ್ ಮಾಡಬೇಕು, KPCC ಅಧ್ಯಕ್ಷರನ್ನ ಚೇಂಜ್ ಮಾಡಬೇಕಂತ ಅವರು ಅಂತಾರೆ. ಇಲ್ಲಿ ಇವರು ರಾಜ್ಯಾಧ್ಯಕ್ಷರನ್ನ ಚೇಂಜ್, ಏನು ಬರೀ ನೀವು ಆಟ ಆಡ್ಕೋದು ಕೂತಿದ್ದೀರಾ ಜನಗಳ ಜೊತೆ? ಜನಗಳಿಗೆ ಏನ್ರಿ ಮಾಡ್ತಿದ್ದೀರಾ ನೀವು ರಾಜಕಾರಣಿಗಳು? ಅಭಿವೃದ್ಧಿ ಕೆಲಸ ಏನಾಗ್ತಿದೆ ನಿಮ್ಮಿಂದ? ಏನೇ ಹೋಗಲಿ, ರಾಮುಲು ಅಂತರೂ ಪಕ್ಷ ಬಿಡ್ತೀನಿ ಅಂತ ಹೇಳಿ ಬಾಂಬ್ ಹಾಕಿದ್ದಾರೆ. ಈ ರಾಮುಲು ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ತಾರಾ ಇಲ್ವಾ ಅನ್ನೋದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.